ಪ್ರಕಾಶ್ ಹೆಸರು ಬಿಲ್ಡಿಂಗ್ ನೇವಲೆ. ಇದು ಮೆಕ್ಕೆಜೋಳ ಬಂದು 28 ರೂಪಾಯಿ. ಮೆಕ್ಕೆಜೋಳ 28. ಇದು ನಾಟಿ ಉಗುರು ಜೋಳ 80 ರೂಪಾಯಿ. ಇದೆಲ್ಲ ಮೇವ ಇವೆಲ್ಲ? ಇದೆಲ್ಲ ಮೇವನೆ ನಾಟಿ. ಇದು ಒಂಥರ ಒಗಜೋಳನೆ. ಇದು 60 ರೂಪಾಯಿ. ಇದು ಬಳ್ಳಾರಿ ಜೋಳ ಅಂತ ಹೇಳ್ಬಿಟ್ಟಿದ್ದು. ಇದು 60 ರೂಪಾಯಿನೇ. ಆಮೇಲೆ ಇದು 50 ರೂಪಾಯಿ. ಕುಯಿಲು ಅಂತ ಹೇಳ್ಬಿಟ್ಟು ಕುಯಿಲು ಅಂತ 50 ರೂಪಾಯಿ. ಇದು ಯೂಸ್ ಮಾಡೋದು ಇದು ಹಸುಗಳ ಮೇವಿಗೆನೆ ಸರ್. ಎಲ್ಲ ಹಸುಗಳ ಮೇವಿಗೆನೆ. ಮತ್ತೆ ಇದು ಇಪ್ನಿ ಜೋಳ. ಇಪ್ನಿ ಜೋಳ 50 ರೂಪಾಯಿ ಕೆಜಿ. ಇದು ಇಪ್ನಿ ಜೋಳ ಹಸುಗಳ ಮೇವಿಗೆನೆ. ಇದು ಮತ್ತೆ ಅಲ್ಸಂದೆ 100 ರೂಪಾಯಿ. ಹುರುಳಿ 50 ರೂಪಾಯಿ ಕೆಜಿ. ಆಮೇಲೆ ಹುಚ್ಚೆಳ್ಳು 160 ರೂಪಾಯಿ ಕೆಜಿ. ಹುಚ್ಚೆಳ್ಳು. ಅವರೆಕಾಳು 80 ರೂಪಾಯಿ ಕೆಜಿ. ಎಳ್ಳು ಕರೆ ಎಳ್ಳು 160 ರೂಪಾಯಿ ಕೆಜಿ. ಮತ್ತೆ ಮೆಂತ್ಯ 80 ರೂಪಾಯಿ ಕೆಜಿ. ಮತ್ತೆ ಹುತ್ತುಂ ಕಾಳು 80 ರೂಪಾಯಿ ಕೆಜಿ. ಆಮೇಲೆ ಇದು ಸೆಣಬು ಬಂದು 100 ರೂಪಾಯಿ ಕೆಜಿ. ತೋಟಕ್ಕೆ ಹಾಕಂತದ್ದು ಇದೆಲ್ಲ ತೋಟಕ್ಕೆ ಹಾಕ. ಆಮೇಲೆ ಡಯಾಂಚ ಇದು 120 ರೂಪಾಯಿ ಕೆಜಿ. ಇದು ತೋಟಕ್ಕೆ ಹಾಕೋದೇನೆ. ಆಮೇಲೆ ವೆಲ್ವೆಟ್ ಬೀನ್ಸ್ ಅಂತ ಇದು ವೆಲ್ವೆಟ್ ಬೀನ್ಸ್. ಇದು ತೋಟಕ್ಕೆ ಹಾಕೋದೇನೆ. ಅದು 80 ರೂಪಾಯಿ. ಇದು ಕೊಮ್ಮಿನ ಜೋಳ ದನಗ್ ಮೇವಿಗೂ ಆಗುತ್ತೆ. ಕೆಲವು ಜನ ಇದು ಜ್ವರ ಬಂದ್ರು ಹಳ್ಳಿ ಕಡೆ ಯೂಸ್ ಮಾಡ್ತಾರೆ. ಇದು ಜ್ವರಕ್ಕೂ ಆಗುತ್ತೆ. ಗಂಜಿ ಮಾಡ್ಕೊಂಡ್ ಕುಡಿತಾರೆ. ಇದು 80 ರೂಪಾಯಿ. 100 ರೂಪಾಯಿ. ಇದು 50 ರೂಪಾಯಿ. ಇದೊಂಥರ ಕೊಮ್ಮಿನ ಜೋಳ ಅಷ್ಟೇ. ಇದ ವೆಲ್ವೆಟ್ 80 ರೂಪಾಯಿ. ಅದು ಕೊಮ್ಮಿನ ಜೋಳ ಅಂತ ಈ ಮಲೆ ಜ್ವರ ಬರುತ್ತಲ್ಲ ಹಳ್ಳಿಗಳಲ್ಲಿ ಜ್ವರ ಬಂದ್ರೆ ಗಂಜಿ ಮಾಡ್ಕೊಂಡ್ ಕುಡಿತಾರ. ಕೊಮ್ಮಿನ ಜೋಳ ಜ್ವರ ಬಂದ್ರೆ ಗಂಜಿ ಮಾಡ್ಕೊಂಡ್ ಕುಡಿತಾರ. ಅದು